ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ವಿಶೇಷವಾಗಿರುವಂತಹ ನವರಾತ್ರಿ ಹಬ್ಬಗಳಲ್ಲಿ ಯಾವ ದಿನ ಯಾವ ಬಣ್ಣವನ್ನು ಧರಿಸಬೇಕು, ಯಾವ ದೇವರಿಗೆ ಪೂಜೆಯನ್ನು ಮಾಡಬೇಕು, ಯಾವ ಹೂವುಗಳನ್ನು ಅರ್ಪಿಸಬೇಕು ಮತ್ತು ಯಾವ ನೈವೇದ್ಯವನ್ನು ಮಾಡಬೇಕು ಎಂಬುದನ್ನು ಸರಳವಾಗಿ ತಿಳಿಯುತ್ತಾ ಹೋಗೋಣ. ಹೌದು, ಇನ್ನೇನು ನವರಾತ್ರಿ ಹಬ್ಬ ಆರಂಭವಾಗಲಿದೆ. ಪ್ರತಿಯೊಂದು ಮನೆಗಳಲ್ಲಿ ದೇವರ ಆಶೀರ್ವಾದ, ಅದರಲ್ಲೂ ದುರ್ಗಾದೇವಿಯ ಆಶೀರ್ವಾದವಿದ್ದರೆ ಅಂತಹ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳನ್ನು ಕಳೆದುಕೊಳ್ಳಬಹುದು. ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತಕ್ಕಂಥ ಪ್ರತಿಯೊಂದು ಪೂಜೆಯು ಕೂಡ ಅಗಾಧವಾದಂತಹ ಪ್ರತಿಫಲವನ್ನು ನೀಡುತ್ತದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ನೋಡೋಣ. ಈ ತಿಂಗಳು 22ನೇ ತಾರೀಕಿಂದ ನವರಾತ್ರಿ ಹಬ್ಬ ಆರಂಭವಾಗಲಿದೆ. ನವರಾತ್ರಿಯ 9 ದಿನಗಳು ಅಂದರೆ ದೇವಿಯ ಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸುವಂತಹ ಸಮಯ. ಈ ದಿನಗಳಲ್ಲಿ ದೇವಿಯ ಆರಾಧನೆ ಮಾಡಿದರೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ, ಐಶ್ವರ್ಯ, ಸಂತೋಷವನ್ನು ಕಾಣಬಹುದು. ಹಾಗಾಗಿ ನಮ್ಮ ಎಲ್ಲ ಇಚ್ಛೆಗಳು ಈಡೇರಬೇಕು ಅಂದರೆ ಈ ದಿನ 9 ದಿನಗಳ ಕಾಲ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ದೇವರ ಅನುಗ್ರಹವನ್ನು ಪಡೆಯಲು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸುವುದು ಉತ್ತಮವಾಗಿರುತ್ತದೆ. ಹೀಗಿರುವಾಗ ನಾವು ಈ ದಿನ ದೇವರಿಗೆ ಪ್ರಿಯವಾಗಿರುವಂತಹ ನೈವೇದ್ಯಗಳನ್ನು ಮಾಡುವುದರ ಮೂಲಕ ಹಾಗೂ ಆ ದಿನ ವಿಶೇಷವಾಗಿರುವಂತಹ ಬಣ್ಣದ ಬಟ್ಟೆಗಳನ್ನು ಧರಿಸುವುದರ ಮೂಲಕ ಪೂಜೆಯನ್ನು ಮಾಡುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ. ಅಷ್ಟೇ ಅಲ್ಲದೆ ದೇವರಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂವುಗಳನ್ನು ನಾವು ದೇವರಿಗೆ ಏರಿಸುವುದರಿಂದ ನಮ್ಮ ಎಲ್ಲ ಇಷ್ಟ ಕಷ್ಟಗಳು ನೆರವೇರುತ್ತದೆ ಸ್ನೇಹಿತರೆ. ಹಾಗಾದರೆ ಬನ್ನಿ ನೋಡೋಣ. ಮೊದಲನೇ ದಿನ ಅತ್ಯಂತ ಶ್ರೇಷ್ಠವಾಗಿರುವಂತಹ ದಿನ. ಶೈಲಪುತ್ರಿಯ ರೂಪವಾಗಿರುವಂತಹ ಈ ಒಂದು ದುರ್ಗಾದೇವಿಯ ಆರಾಧನೆಯನ್ನು ಈ ದಿನ ಮಾಡಲಾಗುತ್ತದೆ. ಹಾಗೂ ಈ ದಿನದ ಒಂದು ವಿಶೇಷ ಬಣ್ಣ ಬಿಳಿ ಬಣ್ಣ. ಹಾಗೂ ಈ ದಿನ ದಾಸವಾಳದ ಅಂದರೆ ಬಿಳಿ ಬಣ್ಣದ ದಾಸವಾಳ ಅಥವಾ ಕೆಂಪು ಬಣ್ಣದ ದಾಸವಾಳವನ್ನು ನೀವು ಏರಿಸಬಹುದು. ಹಾಗೂ ಪ್ರಸಾದಕ್ಕಾಗಿ ತುಪ್ಪವನ್ನು ಬಳಸಿರ್ತಕ್ಕಂತಹ ಯಾವುದೇ ಪದಾರ್ಥವನ್ನು ನೀವು ನೈವೇದ್ಯವಾಗಿ ಮಾಡಬಹುದು. ಅಂದರೆ ಬೂಂದಿ ಲಾಡು ಮಾಡಬಹುದು ಅಥವಾ ಹಳದಿ ಬಣ್ಣದ ಕೇಸರಿ ಭಾತನ್ನು ಕೂಡ ಮಾಡಬಹುದು. ಆದರೆ ತುಪ್ಪವನ್ನು ಬಳಸುವುದು ಕೂಡ ಮುಖ್ಯವಾಗಿರುತ್ತದೆ. ನಂತರ 2ನೇ ದಿನ ನೋಡುವುದಾದರೆ ಬ್ರಹ್ಮಚಾರಿಣಿಯ ಪೂಜೆ. ಹೌದು, ಬ್ರಹ್ಮಚಾರಿಣಿಯ ಪೂಜೆಯ ದಿನ ವಿಶೇಷವಾಗಿರುವಂತಹ ಈ ದಿನ ಕೆಂಪು ಬಣ್ಣವನ್ನು ಬಳಸಲಾಗುತ್ತದೆ. ಹಾಗೂ ಈ ದಿನ ದೇವರಿಗೆ ಸೇವಂತಿಗೆ ಹೂವುಗಳನ್ನು ಬಳಸುವುದು ಹಾಗೂ ಬೆಲ್ಲದವನ್ನು ಬಳಸಿ ಗೂಡಾನ್ನ ಅಥವಾ ಸಿಹಿ ಪೊಂಗಲ್ ಅಥವಾ ಬೆಲ್ಲವನ್ನು ಬಳಸಿ ಪಾಯಸವನ್ನು ಮಾಡುವುದು ಅತ್ಯಂತ ವಿಶೇಷವಾಗಿ ನೈವೇದ್ಯವನ್ನು ಮಾಡುವುದರಿಂದ ನೀವು ಆ ಒಂದು ದುರ್ಗಿಯ ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ನಂತರ 3ನೆಯ ದಿನ ಚಂದ್ರಘಂಟ. ಅವಳ ಹಣೆಯ ಮೇಲೆ ಅರ್ಧ ಚಂದ್ರವಿರುವುದರಿಂದ ಈ ಒಂದು ಹೆಸರಿನಿಂದ ಕರೆಯಲಾಗುತ್ತದೆ. ಈ ಒಂದು ಶಾಂತಿ, ಪ್ರೀತಿಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಈ ದಿನ ಕಮಲದ ಹೂವುಗಳನ್ನು ಬಳಸಿ ನೀವು ಪೂಜೆಯನ್ನು ಮಾಡಬಹುದು ಮತ್ತು ಹಾಲಿನ ಪದಾರ್ಥವನ್ನು ಬಳಸಿ ಅಂದರೆ ಹಾಲನ್ನು ಬಳಸಿ ಅನ್ನವನ್ನು ಮಾಡುವುದರ ಮೂಲಕ ನೀವು ನೈವೇದ್ಯವನ್ನು ಮಾಡಬಹುದು. ನಂತರ 4ನೇ ದಿನ ಕೂಷ್ಮಾಂಡ ದೇವಿ. ಅವಳು ವಿಶ್ವವನ್ನು ಸೃಷ್ಟಿಸಿದ ದೇವತೆ, ಶಕ್ತಿಯುತವಾದಂತಹ ರೂಪವೆಂದು ಹೇಳಲಾಗುತ್ತದೆ. ಈ ದಿನ ಹಳದಿ ಬಣ್ಣವನ್ನು ಬಳಸಬೇಕು ಎಂದು ಹೇಳಲಾಗುತ್ತದೆ. ನಂತರ ಮಲ್ಲಿಗೆಯ ಹೂವುಗಳನ್ನು ಬಳಸಬಹುದು. ಅಂದರೆ ಬಿಳಿ ಬಣ್ಣದ ಮಲ್ಲಿಗೆ ಹೂವುಗಳನ್ನು, ಸುವಾಸನೆಯುಕ್ತವಾದಂತಹ ಹೂವುಗಳನ್ನು ಬಳಸಬೇಕು ಎಂದು ಹೇಳಲಾಗುತ್ತದೆ. ನಂತರ ನೈವೇದ್ಯಕ್ಕಾಗಿ ಬೆಲ್ಲದವನ್ನು ಬಳಸಿ ಸಿಹಿ ಪೊಂಗಲನ್ನು ಮಾಡುವುದರ ಮೂಲಕ ಅಥವಾ ಬೆಲ್ಲವನ್ನು ಬಳಸಿ ಇನ್ಯಾವುದೇ ರೀತಿಯಾದಂತಹ ನೈವೇದ್ಯವನ್ನು ನೀವು ಮಾಡಬಹುದಾಗಿದೆ. ನಂತರ ನೋಡುವುದಾದರೆ 5ನೇ ದಿನ ಸ್ಕಂದ ಮಾತಾ ದಿನ. ಅಂದರೆ ಸುಬ್ರಹ್ಮಣ್ಯನ ತಾಯಿ, ಸಮತೋಲನ ಮತ್ತು ಸೌಮ್ಯತೆಗೆ ಪ್ರತೀಕ. ಈ ದಿನ ಹಸಿರು ಬಣ್ಣವನ್ನು ಬಳಸಲಾಗುತ್ತದೆ ಮತ್ತು ಹೂವುಗಳೆಂದರೆ ಗುಲಾಬಿ ಹೂವುಗಳನ್ನು ಮತ್ತು ಹಳದಿ ಸೇವಂತಿಗೆಗಳನ್ನು ಕೂಡ ನೀವು ಬಳಸಬಹುದಾಗಿದೆ. ಹಾಗೂ ನೈವೇದ್ಯಕ್ಕಾಗಿ ಬಾಳೆಹಣ್ಣಿನ ಪದಾರ್ಥಗಳನ್ನು ಯಾವುದೇ ರೀತಿಯಾದಂತಹ ನೈವೇದ್ಯಕ್ಕೆ ಬಳಸಬಹುದು. ಅಂದರೆ ಬಾಳೆಹಣ್ಣಿನ ರಸಾಯನವನ್ನು ಕೂಡ ಮಾಡಿ ನೈವೇದ್ಯವಾಗಿ ಮಾಡಬಹುದಾಗಿದೆ. ನಂತರ ನೋಡುವುದಾದರೆ ಕಾತ್ಯಾಯಿನಿ ದೇವಿ. ಹೌದು, 6ನೇ ದಿನವನ್ನು ಕಾತ್ಯಾಯಿನಿ ದೇವಿ ಮಹಿಷಾಸುರನನ್ನು ಸಂಹರಿಸಿದ ಉಗ್ರ ರೂಪ, ವಿಜಯದ ಸಂಕೇತವೆಂದು ಹೇಳಲಾಗುವಂತಹ ಈ ಒಂದು ರೂಪವನ್ನು ಈ ದಿನ ಪೂಜಿಸಲಾಗುತ್ತದೆ. ಈ ದಿನ ಬೂದು ಬಣ್ಣದ ಅಂದರೆ ಗ್ರೇ ಬಣ್ಣವನ್ನು ಬಳಸಲಾಗುತ್ತದೆ. ಹಾಗೂ ಹೂವುಗಳಲ್ಲಿ ನೋಡುವುದಾದರೆ ಚೆಂಡು ಹೂವನ್ನು ಬಳಸಬೇಕು ಎಂದು ಹೇಳಲಾಗುತ್ತದೆ. ಹಾಗೂ ಈ ದಿನ ದೇವರಿಗೆ ನೈವೇದ್ಯಕ್ಕೆ ಜೇನುತುಪ್ಪವನ್ನು ಬಳಸಿ ಯಾವುದೇ ರೀತಿಯಾದಂತಹ ಪದಾರ್ಥವನ್ನು ಹಾಗೂ ನೈವೇದ್ಯವಾಗಿ ನೀವು ಜೇನುತುಪ್ಪವನ್ನು ನೀಡಬಹುದಾಗಿದೆ. ನಂತರ 7ನೇ ದಿನ ಕಾಳರಾತ್ರಿ. ಹೌದು, ಭಯಾನಕ ರಾಕ್ಷಸರನ್ನು ನಾಶಪಡಿಸಿದ ರೂಪವೇ ಈ ಒಂದು ಕಾಳರಾತ್ರಿ. ಈ ದಿನ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸಬಹುದಾಗಿದೆ. ಹಾಗೂ ಈ ದಿನ ಪ್ರಸಾದಕ್ಕಾಗಿ ಬೆಲ್ಲದ ಒಂದು ಪ್ರಸಾದವನ್ನು ಮಾಡಬಹುದು. ಮತ್ತು ಹೂವುಗಳನ್ನು ನೋಡುವುದಾದರೆ ಕೃಷ್ಣ ಕಮಲವೆಂದು ಹಾಗೂ ಶಂಖ ಪುಷ್ಪವೆಂದು ಹಾಗೂ ಗೊರಟೆ ಹೂವುಗಳನ್ನು ಅಂದರೆ ನೀಲಿ ಬಣ್ಣದ ಗೊರಟೆ ಹೂವುಗಳನ್ನು ಬಳಸಿ ಕೂಡ ನೀವು ಪೂಜೆಯನ್ನು ಮಾಡಬಹುದಾಗಿದೆ ಈ ದಿನ. ಹಾಗೂ ನಂತರ 8ನೇ ದಿನ ವಿಶೇಷವಾಗಿರುವಂತಹ ದಿನ, ಅದುವೇ ಮಹಾಗೌರಿ. ಶುದ್ಧತೆ ಮತ್ತು ಶಾಂತಿಯ ಸಂಕೇತವಾಗಿರುವ ರೂಪವಾಗಿರುವಂತಹ ಈ ಒಂದು ಮಹಾಗೌರಿಯ ದಿನವೇ ಈ ಒಂದು ದಿನ 8ನೇ ದಿನವಾಗಿರುತ್ತದೆ. ಈ ದಿನ ನವಿಲು ಹಸಿರು ಅಂದರೆ ಪಿಕಾಕ್ ಗ್ರೀನ್ ಅನ್ನು ಬಳಸಿ ಈ ಒಂದು ಬಣ್ಣವನ್ನು ಬಳಸಿ ನಾವು ಪೂಜೆಯನ್ನು ಮಾಡಬಹುದು. ಈ ದಿನ ಹೂವುಗಳಲ್ಲಿ ನೋಡುವುದಾದರೆ ದುಂಡು ಮಲ್ಲಿಗೆಯನ್ನು ಬಳಸುವುದು ಅತ್ಯಂತ ವಿಶೇಷವೆಂದು ಹೇಳಲಾಗುತ್ತದೆ. ನೀವು ದುಂಡು ಮಲ್ಲಿಗೆಯನ್ನು ಬಳಸಿ ಪೂಜೆಯನ್ನು ಮಾಡಿದಲ್ಲಿ ನಿಮ್ಮ ಎಲ್ಲ ಮನದ ಇಚ್ಛೆಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ.
ನಂತರ ನೈವೇದ್ಯಕ್ಕಾಗಿ ತೆಂಗಿನಕಾಯಿ ಬಳಸಿ ಪ್ರಸಾದವನ್ನು ಮಾಡಬಹುದು ಎಂದು ಹೇಳಲಾಗುತ್ತದೆ. ಅಂದರೆ ತೆಂಗಿನಕಾಯಿಯನ್ನು ಬಳಸಿ ಯಾವುದೇ ರೀತಿಯಾದಂತಹ ಸಿಹಿ ತಿಂಡಿಗಳ ಪ್ರಸಾದವನ್ನು ನೈವೇದ್ಯಕ್ಕಾಗಿ ನೀವು ಬಳಸಬಹುದು. ನಂತರ 9ನೇ ದಿನ ವಿಶೇಷವಾಗಿರುವಂತಹ ಸಿದ್ಧಿದಾತ್ರಿಯ ದಿನ. ಈ ದಿನ ನೀವು ಎಲ್ಲ ರೀತಿಯಾದಂತಹ ಸಿದ್ಧಿಗಳನ್ನು ಅಂದರೆ ಪರಿಪೂರ್ಣತೆಯನ್ನು ಕರುಣಿಸುವ ದೇವತೆ. ನವರಾತ್ರಿಯ 9ನೇ ದಿನದಂದು ಈ ಒಂದು ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಬಳಸುವಂತಹ ಬಣ್ಣ ಗುಲಾಬಿ ಬಣ್ಣ, ಪಿಂಕ್ ಕಲರ್. ಈ ದಿನ ಈ ಒಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಸಂಪಿಗೆ ಹೂವುಗಳನ್ನು ದೇವಿಗೆ ಅರ್ಪಿಸಿ ಎಳ್ಳನ್ನು ಬಳಸಿ ಯಾವುದೇ ರೀತಿಯಾದಂತಹ ನೈವೇದ್ಯವನ್ನು ಮಾಡೋದ್ರಿಂದ ಮಹಾದುರ್ಗಿಯ ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ಎಳ್ಳನ್ನು ಬಳಸಿ ಪುಳಿಯೋಗರೆಯನ್ನು ಕೂಡ ಮಾಡಿ ನೀವು ನೈವೇದ್ಯವನ್ನು ನೀಡಬಹುದಾಗಿದೆ. ಹಾಗೂ ಈ ಒಂದು ವಿಶೇಷವಾಗಿರುವಂತಹ ನವರಾತ್ರಿ ಹಬ್ಬಗಳಲ್ಲಿ ಯಾವುದೇ ಹೂವು ಅಥವಾ ಯಾವುದೇ ನೈವೇದ್ಯವನ್ನು ಬಳಸುವುದರ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತಕ್ಕಂಥ ಪೂಜೆಯು ಅತ್ಯಂತ ಶ್ರೇಷ್ಠವೆನಿಸುತ್ತದೆ. ಹಾಗೂ ಈ ದಿನ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡುವಂತಹ ಪೂಜೆಯು ಶ್ರೇಷ್ಠವೆನಿಸುತ್ತದೆ. ಈ ದಿನ ಸರಳವಾಗಿ ಹೇಳಿರುವಂತಹ ಈ ಒಂದು ಮಾಹಿತಿ ತಮ್ಮೆಲ್ಲರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.